ಮಧ್ಯಪ್ರಾಚ್ಯವನ್ನ ನಡಗಿಸೋ ಕೆಲಸವನ್ನ ಇಸ್ರೇಲ್ ಮುಂದುವರಿಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇರಾನ್ ಮೇಲೆ ಅಕ್ಷರಶಃ ಇಸ್ರೇಲ್ ಮುಗಿ ಬೀಳ್ತಾ ಇದೆ. ಪ್ರತಿರೋಧಕ್ಕೆ ಅವಕಾಶವನ್ನೇ ಕೊಡದೆ ಇರಾನ್ನ ಕುಟ್ಟಿ ಪುಡಿ ಪುಡಿ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಇರಾನ್ನ ಪರಿಸ್ಥಿತಿ. ಇರಾನ್ ಮತ್ತು ಇಸ್ರೇಲ್ನ ಪರಿಸ್ಥಿತಿಗಳು, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಹೇಗೆ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ಸ್. ಇರಾನ್ ಮೇಲೆ ಮಿಸೈಲ್ ದಾಳಿಗಳು ಮುಂದುವರಿತಾ ಇದೆ. ಇರಾನ್ನ ಸಶಸ್ತ್ರ ಪಡೆಗಳ ನೆಲೆಗಳ ಮೇಲೆ ಈ ಅಟ್ಯಾಕ್ ಆಗ್ತಾ ಇರೋದು. ಅಂದ್ರೆ ಸುಧಾರಿಸ್ಕೊಳ್ಳೋದಕ್ಕೂ ಅವಕಾಶವನ್ನ ಇರಾನ್ಗೆ ಇಸ್ರೇಲ್ ಕೊಡ್ತಾ ಇಲ್ಲ. ಇಸ್ರೇಲ್ ದಾಳಿಗೆ IRGC ನೆಲೆ ಹೊತ್ತಿ ಉರಿದಿದೆ. ಇರಾನಿನ ವಾಯು ರಕ್ಷಣಾ ಸ್ಥಾಪನೆಯನ್ನ ಗುರಿಯಾಗಿಸ್ಕೊಂಡು, ಅಂದ್ರೆ ಸೀಡ್ ದಾಳಿ ಅಂತ ಇದನ್ನ ಕರೆಯಲಾಗುತ್ತೆ. ಅಂದ್ರೆ ಶತ್ರು ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿಬಿಡೋದು. ಸೊ ಅಲ್ಲಿಂದ ರಾಕೆಟ್ಗಳು, ಮಿಸೈಲ್ಗಳು ಕೂಡ ಲಾಂಚ್ ಆಗಲ್ಲ. ಒಂದು ಎರಡನೇದು ಏರ್ ಡಿಫೆನ್ಸ್ ಅನ್ನ ಕಂಪ್ಲೀಟ್ ಆಗಿ ನಾಶ ಮಾಡೋದು ಅಂತ ಹೇಳಿದ್ರೆ ಇರಾನಿನ ನೆಲದ ಮೇಲೆ ಸುಪ್ರೀಮೆಸಿಯನ್ನು ಸ್ಥಾಪನೆ ಮಾಡ್ದಂಗೆ. ಸೊ ಅದರದ್ದು ಒಂದೊಂದೇ ವಿಡಿಯೋಗಳನ್ನ ಕೂಡ ಹರಿಬಿಡ್ಲಾಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಟ್ರಕ್, ಇರಾನಿಗೆ ಸಂಬಂಧಪಟ್ಟಂತೆ ಟ್ರಕ್ಗಳು ಹೋಗ್ತಾ ಇದ್ರೆ ಅದರಲ್ಲಿ ಯಾವುದ್ರಲ್ಲಿ ರಾಕೆಟ್ ಲಾಂಚರು, ಬಾಂಬು ಆ ಥರದ್ದೆಲ್ಲ ಇರ್ತಾ ಇತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ನಾವು ಟಾರ್ಗೆಟ್ ಮಾಡಿ ಮುಗಿಸಿದ್ದೀವಿ. ಹಂಗೆ ನೋಡೋದಕ್ಕೆ ಹೋದ್ರೆ ಇಸ್ರೇಲ್ನ ಈ ಅವತಾರ ಜಗತ್ತು ನೋಡ್ತಾ ಇರೋದು ಇದೇ ಮೊದಲಲ್ಲ. ಇಸ್ರೇಲ್ ಸ್ಥಾಪನೆ ಆದಾಗ್ಲಿಂದ ಕೂಡ ಸಪ್ತ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾರಾದರೂ ಒಬ್ಬರು ಕೆಣಕಿದ್ರೆ, ಮುಟ್ಟಿದ್ರೆ ತಟ್ತೀವಿ ಅನ್ನುವಂತಹ ಪಾಲಿಸಿಯನ್ನು ಕೂಡ ಇಸ್ರೇಲ್ ಮಾಡ್ಕೊಂಡು ಬಂದಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಮೇಲೆ ತೆಹರಾನ್ ಇದೆಯಲ್ಲ, ಇದು ಇರಾನ್ನ ರಾಜಧಾನಿ. 90 ಲಕ್ಷ ಜನ ಅಂದಾಜು ಇಲ್ಲಿ ವಾಸ ಮಾಡ್ತಾರೆ. ನಮ್ಮ ಬೆಂಗಳೂರಿನಷ್ಟೇ ಜನ ಪಾಪ್ಯುಲೇಷನ್ ಅಲ್ಲಿದೆ, ಅತಿ ದೊಡ್ಡ ರಾಜಧಾನಿ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ ಯಾವ ರೀತಿಯಾಗಿ ಇರಾನ್ನ ಸ್ಥಿತಿಯನ್ನ ಇಸ್ರೇಲ್ ಮಾಡ್ತಾ ಇದೆ ಅಂತ. ಇಸ್ರೇಲ್ನ ಒಂದು ಜಿಯೋಗ್ರಫಿಕಲ್ ಪೊಸಿಷನ್ ಮುಂದೆ ಅಥವಾ ಒಂದು ಸಾಮರ್ಥ್ಯದ ಮುಂದೆ ಇರಾನ್ ಫಸ್ಟ್ ಏನಂತ ಕೊಚ್ಕೊಳ್ತಾ ಇತ್ತು ಅಂದರೆ, ನಾವು ಅವ್ರಿಗಿಂತ ತುಂಬ ದೊಡ್ಡವರಿದ್ದೀವಿ, ನಮ್ಮ ಭೂನೆಲೆ ತುಂಬ ದೊಡ್ಡದು, ನಮ್ಮ ಶಕ್ತಿ ತುಂಬ ದೊಡ್ಡದು, ಸಾಮರ್ಥ್ಯ ತುಂಬ ದೊಡ್ಡದು ಅಂತ. ಬಟ್ ಇಸ್ರೇಲ್ ಮಾಡ್ತಾ ಇರುವಂತಹ ಪ್ರಿಸೈಸ್ಡ್ ದಾಳಿಗೆ ಇರಾನ್ ಬಳಿ ಉತ್ತರನೇ ಇಲ್ಲ ಅನ್ನೋದು ಸಾಕ್ಷಿ ಸಮೇತ ಇಸ್ರೇಲ್ ಜಗತ್ತಿನ ಮುಂದೆ ಇಡ್ತಾ ಇದೆ.